ಸರ್ ಗೌರ್ಮೆಂಟ್ ಫೀಸ್ಗಿಂತ ಜಾಸ್ತಿ ಫೀಸ್ ಅವ್ರಿಗೆ ಹೋಗುತ್ತಲ್ಲ ಯಾಕೆ ಅಂತ. ನೀವು ಇವತ್ತೇ ಸಬ್ ರಿಜಿಸ್ಟರ್ ಆಫೀಸ್ 8ರಲ್ಲಿ ನೀವು ಕೂತ್ಕೊಳ್ಳಿ. ಇಡೀ ಕ್ಯಾಮ್ರಾಗಳು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಲಿ, ಒಬ್ಬ ದಲ್ಲಾಳಿ ಅಲ್ಲಿ ಕೂತ್ಕೊಳ್ಳಿ. ಸಬ್ ರಿಜಿಸ್ಟರ್ ಆಫೀಸ್ ಒಳಗಡೆ ರಿಜಿಸ್ಟರ್ ಕ್ಲೈಂಟ್ಗಳನ್ನ ಬಿಟ್ಟು ಇನ್ಯಾವುದೇ ಕಾರಣಕ್ಕೂ ಒಬ್ಬ ಅತಿರೇಕದ ವ್ಯಕ್ತಿ ಪ್ರದರ್ಶನ ಮಾಡೋ ಒಬ್ಬ ಬರಬಾರದು, ಬ್ರೋಕರ್ಗಳು ಬರಬಾರದು, ದಲ್ಲಾಳಿಗಳು ಬರಬಾರದು ಅಂದ್ಬಿಟ್ಟು ಒಂದು ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಳ್ಳಿ ಸಾಕು. ಸಬ್ ರಿಜಿಸ್ಟರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಗೊತ್ತಾ? ಈಗ ಕ್ಯಾಶುವಲಿ ಸ್ನೇಹಿತರು ನಾ ಬರುವಾಗ ಮಾತಾಡ್ಕೊಂಡ್ ಬರ್ತಾ ಇದ್ದೆ. ಈಗ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಮಾತ್ರ ಯಾವಾಗ್ಲೂ ದಲ್ಲಾಳಿಗಳು ಇರ್ತಾರೆ ಸರ್. ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಹೋಗೋದಕ್ಕೆ ಬಿಡಲ್ಲ ನಮ್ಗೆ. ಅಲ್ಲೇ ಸ್ಟಾಂಪ್ ವೆಂಡರ್ ಇರ್ತಾರೆ, ಅವ್ರಿಗೆ ಒಂದ್ 20-25 ಸಾವಿರ ದುಡ್ಡು ಕೊಡ್ಬೇಕು, ನಮ್ಮನ್ನ ಕರೆಯೋದೇ ಇಲ್ಲ. ಟೋಕನ್ ವ್ಯವಸ್ಥೆನೇ ಇಲ್ಲ. ಟೋಕನ್ ವ್ಯವಸ್ಥೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ. ಲೆಡ್ಜರೇ ಮೇಂಟೈನ್ ಮಾಡ್ತಾ ಇಲ್ಲ. ಇವತ್ತು ನಾಳೆ ರಿಜಿಸ್ಟರ್ ಆಗ್ಬೇಕು ಅಂದ್ರೆ ಇವತ್ತು ಸ್ಲಾಟ್ ರೆಡಿ ಆಗಿರ್ಬೇಕು, ಇಷ್ಟ ಬಂದಂಗೆ ರಿಜಿಸ್ಟರ್ ಮಾಡ್ತಾರೆ. ಆ ದಲ್ಲಾಳಿಗಳಂತೂ ನಮ್ಗೇನು ಅಂದ್ರೆ ಒಂದು ರಿಜಿಸ್ಟರ್ಗೆ 25 ಸಾವಿರ 30 ಸಾವಿರ ಫಿಕ್ಸ್. ಆ ಸ್ಟಾಂಪ್ ವೆಂಡರ್ ಗಳನ್ನ ಕೇಳಿದ್ರೆ ಸಾರ್ ಸಬ್ ರಿಜಿಸ್ಟರ್ 15 ಸಾವಿರ ಕೊಡ್ಬೇಕು ಸರ್, ಇಲ್ಲ ರಿಜಿಸ್ಟರ್ ಮಾಡಲ್ಲ ಸರ್. ನಮಗೆ ಸಿಗೋದು ಬರೀ 500 ರೂಪಾಯಿ 600 ರೂಪಾಯಿ ಸಿಗುತ್ತೆ, ಮಿಕ್ಕಿದೆಲ್ಲ. ಇದು ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಗೊತ್ತಿರೋ ಮಾಹಿತಿ. ನೀವು ಇವತ್ತೇ ಸಬ್ ರಿಜಿಸ್ಟರ್ ಆಫೀಸ್ 8ರಲ್ಲಿ ನೀವು ಕೂತ್ಕೊಳ್ಳಿ. ಇಡೀ ಕ್ಯಾಮ್ರಾಗಳು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಲಿ, ಒಬ್ಬ ದಲ್ಲಾಳಿ ಅಲ್ಲಿ ಕೂತ್ಕೊಬಿಡ್ಲಿ. ಇದು ಸಾರ್ವಜನಿಕವಾಗಿ ನಾವು ತಿಳಿಸುವಂತ ಸತ್ಯಾಂಶಗಳು, ಸಾರ್ವಜನಿಕವಾಗಿ ಬದಲಾವಣೆ ತರುವಂತ ನಿಲುವುಗಳು. ಇವತ್ತು ನೀವು ನಾಳೆ ಒಂದು ಸೋಮವಾರನೇ ನೀವು ಯಾವ್ದಾನ ಒಂದು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ, ನಾವು ಕರ್ನಾಟಕದ ಪ್ರಜೆಗಳಿಗೋಸ್ಕರ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ, ನಾವು ಮಾಧ್ಯಮದವರು ಸತ್ಯಾಂಶವನ್ನ ಬಿಚ್ಚಿರ್ತೀವಿ, ನಾವು ಅದೇ ಇದಾಗ ಹೋರಾಟ ಮಾಡ್ತೀವಿ. ಸಬ್ ರಿಜಿಸ್ಟರ್ ಆಫೀಸ್ ಒಳಗಡೆ ರಿಜಿಸ್ಟರ್ ಕ್ಲೈಂಟ್ಗಳನ್ನ ಬಿಟ್ಟು ಇನ್ಯಾವುದೇ ಕಾರಣಕ್ಕೂ ಒಬ್ಬ ಅತಿರೇಕದ ವ್ಯಕ್ತಿ ಪ್ರದರ್ಶನ ಮಾಡೋ ಒಬ್ಬ ಬರಬಾರದು, ಬ್ರೋಕರ್ಗಳು ಬರಬಾರದು, ದಲ್ಲಾಳಿಗಳು ಬರಬಾರದು ಅಂದ್ಬಿಟ್ಟು ಒಂದು ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಳ್ಳಿ ಸಾಕು. ಸಬ್ ರಿಜಿಸ್ಟರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಗೊತ್ತಾ ಸರ್? ಇದ್ರ ಬಗ್ಗೆ ಒಂದು ಪ್ರಶ್ನೆ. ಆಕ್ಚುಲಿ ನಂದೊಂದು ಇನ್ಸಿಡೆಂಟ್ ಆಯ್ತು. ಒಬ್ಬ ಮಾಮೂಲಿ ನನಗೆ ಏನಾದ್ರು ಒಂದು ರಿಜಿಸ್ಟರ್ ಮಾಡಿಸ್ಬೇಕು, ಒಂದು ಸಣ್ಣದಾಗಿ ಅಂತ ಲೋನ್ ತಗೊಂಡಿದ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂದ್ರೂ ಅದಕ್ಕೂ ಸ್ವಲ್ಪ ಕೊಡ್ಬೇಕು. ಸೊ ನಾನು ಸಡನ್ ಆಗಿ ಹೋದೆ ಯಾರೋ ವೆಂಡರ್ ಹತ್ರ ಹೋದಾಗ ಎಷ್ಟಾಗುತ್ತೆ ಟ್ರಾನ್ಸ್ಫರ್ ಮಾಡಕ್ಕೆ, ಅವ್ರು ಏನೋ ಒಂದು ಬಜೆಟ್ ಹೇಳ್ತಾರೆ. ಆ ಬಜೆಟ್ ಫೀಸ್ ಹೇಳಲ್ಲ ಅವರು, ಆ ಬಜೆಟೇ ಬೇರೆ. ಫೀಸ್ ನೋಡಿದ್ರೆ ಬರೀ 600 ರೂಪಾಯಿ ಇರುತ್ತೆ. ಹೌದು, ಬರೀ 600 ರೂಪಾಯಿ. ನಾನು ಹಿಂಗೆ ಈ ತರ ಮಾಧ್ಯಮದವನು ಮೀಡಿಯಾದವನು ಅಂದಾಗ ಆದ್ರೆ 600 ರೂಪಾಯಿ ಫೀಸ್ ಕಟ್ರೆ ಸಾಕು ನಿಮ್ಗೆ ಇದಾಗುತ್ತೆ, ಅಷ್ಟೇ ಮ್ಯಾಟ್ರು. ಹೌದು. ಈಗ ಅಂದ್ರೆ ನಾನು ಸಾಮಾನ್ಯ ವ್ಯಕ್ತಿ ತರ ಹೋಗಿ ಏನಾದ್ರು ಕೇಳಿದ್ರೆ ಈ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಇಷ್ಟು ಫೀಸು, ಅದು ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ಹೇಳಲ್ಲ, ಇಷ್ಟು ಫೀಸು ಅಲ್ಲಿ ಕೊಡ್ಬೇಕು, ಅದು ಏನೇನಾಯ್ತು ಇಲ್ಲಿವರೆಗೂ ಯಾರಿಗೂ ಗೊತ್ತಿರೋದಿಲ್ಲ. ಎಷ್ಟು ಗೌರ್ಮೆಂಟ್ಗೆ ಹೋಗ್ತಾ ಇದೆ, ಎಷ್ಟು ರೆಸಿಪ್ಟ್ ಬರುತ್ತೆ, ಎಷ್ಟೆಷ್ಟು ಯಾರ್ಯಾರ ಜೇಬಿಗೆ ಹೋಗುತ್ತೆ ಅಂತ. ಸೊ ಯಾಕೆ ಅದನ್ನ ಸರ್ ಗೌರ್ಮೆಂಟ್ ಫೀಸ್ಗಿಂತ ಜಾಸ್ತಿ ಫೀಸ್ ಅವ್ರಿಗೆ ಹೋಗುತ್ತಲ್ಲ ಯಾಕೆ ಅಂತ ನೋಡಿ. ಇಡೀ ಕರ್ನಾಟಕದ ಜನತೆ ಏನು ಸಬ್ ರಿಜಿಸ್ಟರ್ಗೆ ನೀವು ಯಾವುದೋ ಒಂದು ಅಗ್ರಿಮೆಂಟ್ಗಳನ್ನ ರಿಜಿಸ್ಟರ್ ಮಾಡುವಾಗ ಗಿಫ್ಟ್ ಡೀಡು, ವಿಲ್ಲು, ದಾನಪತ್ರ, ಸೇಲ್ ಡೀಡು, ಸೇಲ್ ಅಗ್ರಿಮೆಂಟು, MOU ಯಾವುದಾದ್ರು ಒಂದು ಅಗ್ರಿಮೆಂಟ್ಗಳನ್ನ ರಿಜಿಸ್ಟರ್ ಮಾಡುವ ಸಂದರ್ಭದಲ್ಲಿ ಈ ಹಕ್ಕುಗಳು, ಈ ಮಾಹಿತಿಗಳು ನಿಮ್ಮ ಹತ್ರ ಇರಬೇಕು. ಮಿನಿಮಮ್ ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಸ್ಟಾಂಪ್ ವೆಂಡರ್ಗಳು ಏನ್ ಮಾಡ್ತಾರೆ ಅಂದ್ರೆ ಮಿನಿಮಮ್ ಅಗ್ರಿಮೆಂಟ್ ಚಾರ್ಜಸ್ 15,000 ರೂಪಾಯಿ ಮಾಡಿ, ಮಿನಿಮಮ್ 8,000, 15,000, 35,000 ರೂಪಾಯಿ ರಿಜಿಸ್ಟರ್ನ ಚಾರ್ಜಸ್ ಒಂದ್ಸಲ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಈ ಏನಾಗುತ್ತೆ ಅಂದ್ರೆ ಯಾವ್ದಾನು ಒಂದು ಆಯ್ತು 0.6% ಅನ್ನ ನಾವು ಗೌರ್ಮೆಂಟ್ ನಾವು DD ಹಾಕ್ಬೇಕು, ಅದನ್ನ ನಾವು ಕಟ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಬೇಕು. ಈಗ ನೀವೇ ಹೇಳ್ದಂಗೆ ಒಂದು ಯಾವುದೋ ಒಂದು ಸೇಲ್ ಅಗ್ರಿಮೆಂಟ್ ಅನ್ನ ಮತ್ತೊಂದು ಮಗನನ್ನ ರಿಜಿಸ್ಟರ್ ಮಾಡ್ಬೇಕು ಅಂತಂದ್ರೆ 600 ರೂಪಾಯಿ ಇರುತ್ತೆ DD. 600 ರೂಪಾಯಿ ಕಟ್ಟಿ ನಮ್ಮ ಹತ್ರ ಇಸ್ಕೊಳ್ಳೋದು 10,000, ಮಿನಿಮಮ್ 10,000 ಇಸ್ಕೊತಾರೆ. ಯಾವ್ದಾನು ಒಂದು ಸೇಲ್ ಅಗ್ರಿಮೆಂಟ್ ಮಾಡಿಸ್ತು ಅಂತ ತಿಳ್ಕೊಳ್ಳಿ, ಒಂದ್ 6,000 to 7,000 ರೂಪಾಯಿ ಅಗ್ರಿಮೆಂಟ್ ಚಾರ್ಜಸ್ ಇರುತ್ತೆ, 20,000 ರೂಪಾಯಿ ಇಸ್ಕೊಳ್ತಾರೆ. ಸರ್ ಇಲ್ಲ ಅಂದ್ರೆ ಸ್ಲಾಟ್ ಸಿಗಲ್ಲ ಸರ್, ಅದಿಲ್ಲ ಸರ್, ಇದಿಲ್ಲ ಸರ್, ಡಾಕ್ಯುಮೆಂಟ್ಸೇ ಸರಿ ಇಲ್ಲ ಸರ್ ನಿಮ್ದು, ಸರ್ ನಿಮ್ ಮನೆ ನಿಮ್ ಹೆಸರಲ್ಲೇ ಇಲ್ಲ ಸರ್ ಅಂದ್ಬಿಡ್ತಾರೆ ಕೊನೆಗೆ. ಸರ್ ನಿಮ್ಮ ಜಮೀನು ಸುಮ್ನೆ ನಿಮ್ಮ RTC ನಿಮ್ಮ ಹೆಸರಲ್ಲಿ ಇದೆ ಅಷ್ಟೇ, ಓಡಿ ಆಗಿಲ್ಲ ಸರ್, ಸ್ಕೆಚ್ ಇಲ್ಲ, ಮತ್ತೊಂದಿಲ್ಲ ಸರ್. ಸಬ್ ರಿಜಿಸ್ಟರ್ ಸಾಕಷ್ಟಿಟ್ಟು ಸರ್, ಅದೆಲ್ಲ ಸರ್ ಏನ್ ಮಾಡಿದ್ರು ರಿಜಿಸ್ಟರ್ ಆಗಲ್ಲ ನಿಮ್ದು ಅಂದ್ಬಿಡ್ತಾರೆ. ಆಗ ಏನಾಗುತ್ತೆ, ವ್ಯವಹಾರಸ್ಥ ಮನ್ಸಲ್ಲಿ ಇರೋರ್ಗೆ ಏನು ಅರ್ಜೆಂಟ್ ಅಮೌಂಟ್ ಬೇಕಿದೆ, ಎಷ್ಟಾದ್ರೂ ಪರವಾಗಿಲ್ಲ ನನಗೆ ರಿಜಿಸ್ಟರ್ ಆಗ್ಬೇಕು ಇವತ್ತು ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ನಿಮ್ಮ ಕತೆ ಮುಗಿಸ್ಬಿಡ್ತಾರೆ. ಇವತ್ತು ಒಂದು ರೆವಿನ್ಯೂ ರಿಜಿಸ್ಟ್ರೇಷನ್ ನ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ ನಿಲ್ಸಿದ್ದಾರೆ ಅಂದ್ರೆ ಫ್ರಾಡ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ, ಯಾರ್ಯಾರ ಸೈಟ್ ಯಾರ್ಯಾರಿಗೂ ರಿಜಿಸ್ಟರ್ ಆಗತ್ತೆ. ಆಮೇಲೆ ಮತ್ತು ಈ ಖಾತೆಗಳನ್ನ ಮ್ಯಾಂಡೇಟರಿ ಮಾಡಿದ್ದಾರೆ. ಈ ಖಾತೆ ಇದಾಯ್ತು ಅಂದ್ರೆ
ಪ್ರತಿಯೊಂದು ಸೈಟು ಒಬ್ಬ ವ್ಯಕ್ತಿ ಕೈಗಿತ್ತು ಅಂದ್ರೆ ಆ ವ್ಯಕ್ತಿ ಕೈ ಬಿಟ್ಟು ಬೇರೆಯವ್ರ ಹೆಸರಲ್ಲಿ ರಿಜಿಸ್ಟರ್ ಆಗಲ್ಲ. ಈ ಒಂದು ಇದನ್ನ ಉಪಯೋಗ ತಗೊಳ್ಳೋಣ ಅಂದ್ಬಿಟ್ಟು ಸರ್ಕಾರ ಒಂದೊಳ್ಳೆ ಅನುಕೂಲವನ್ನ ಮಾಡ್ಕೊಟ್ಟಿದೆ ಪ್ರಜೆಗಳಿಗೆ. ಬಟ್ ಈಗ ಏನಾಗ್ಬಿಟ್ಟಿದೆ, ಒಂದು ರೆವಿನ್ಯೂ ಸೈಟು ಅಥವಾ ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋದು, ಈ ಸಬ್ ರಿಜಿಸ್ಟ್ರಲ್ಲಿ ಎಂತ ದಂಧೆಗಳು ನಡೀತಾ ಇದೆ ಅಂದ್ರೆ, ರೆವಿನ್ಯೂ ಸೈಟ್ ರಿಜಿಸ್ಟರ್ ಮಾಡ್ತಾರೆ, ಕೋರ್ಟಲ್ಲಿ ಕೇಸ್ ಇರುತ್ತೆ ರಿಜಿಸ್ಟರ್ ಮಾಡ್ತಾರೆ, ಪಾರ್ಟಿಷನ್ ಕೇಸ್ ನಡೀತಾ ಇರುತ್ತೆ ರಿಜಿಸ್ಟರ್ ಮಾಡ್ತಾರೆ, ನಾಟ್ ಎಲಿನೇಷನ್ಗೆ ಕೋರ್ಟಲ್ಲಿ ಕೇಸ್ ಇರುತ್ತೆ ರಿಜಿಸ್ಟರ್ ಮಾಡ್ತಾರೆ. ಮಿನಿಮಮ್ 60,000 ಫಿಕ್ಸ್ ಮಾಡಿರ್ತಾರೆ ರೆವಿನ್ಯೂ ಸೈಟು, ಜಾಗ, ಮತ್ತೊಂದು ಮಗದೊಂದನ್ನ ಇದ್ ಮಾಡೋದಕ್ಕೆ. ಆಮೇಲೆ ಸರ್ಕಾರದಲ್ಲಿ ಕ್ಲಿಯರ್ ನೋಟಿಫಿಕೇಶನ್ ಇದೆ. ನಮ್ಮಲ್ಲಿ ಕರ್ನಾಟಕದ ಯಾವುದೇ ಭಾಗಗಳಲ್ಲಿ RTC ಅಂದ್ರೆ ರೆವಿನ್ಯೂ ಲ್ಯಾಂಡ್ ಅನ್ನ ನೀವು ಸೇಲ್ ಮಾಡ್ಬೇಕು ಅಂದ್ರೆ ಮಿನಿಮಮ್ 3 ಕುಂಟೆ ಮೇಲೆ, ರೆವಿನ್ಯೂ ಜಾಗಗಳಲ್ಲಿ 3 ಕುಂಟೆ ಮೇಲೆ ನೀವು ಸೇಲ್ ಮಾಡ್ಬೇಕು, ಕುಂಟೆ ಲೆಕ್ಕದಲ್ಲಿ ಸೇಲ್ ಮಾಡ್ಬೇಕು ಅನ್ನೋದು ರೂಲ್ಸ್ ಇದೆ. ಅಂದ್ರೆ ಸಬ್ ರಿಜಿಸ್ಟ್ರಿಗೆ ತಲೆ ಇರೋದಿಲ್ವಾ? ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸಬ್ ರಿಜಿಸ್ಟರ್ ಇರ್ತಾರ, ಅವ್ರಿಗೇನು ಪ್ರಜ್ಞೆ ಇರೋದಿಲ್ವಾ? ಸೈಟ್ ಲೆಕ್ಕದಲ್ಲಿ ಸೇಲ್ ಮಾಡಿಸ್ತಾರೆ. ಅದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಇದು ಸೇಲ್ ಆಗಲ್ಲ ಅಂತ. ನಮ್ಗೇನಂತೆ ಸ್ಟಾಂಪ್ ಡ್ಯೂಟಿ ಕಟ್ಕೊಂಡ್ಬರ್ತಾರೆ, ಸೇಲ್ ಮಾಡಿ ಬಿಸಾಕನ, ಇಷ್ಟೇ ಕೆಲಸ ಅವ್ರದ್ದು. ಹೆಂಗೋ ಒಂದ್ ಸೈಡ್ಗೆ ಒಂದು 40,000 60,000 ಕಮಿಷನ್. ಇವತ್ತು ಒಬ್ಬೊಬ್ಬ ಸಬ್ ರಿಜಿಸ್ಟರ್ಗೆ ಒಂದು 40,000 60,000 ಸಂಬಳ ಇರುತ್ತೆ ಅಷ್ಟೇ ಕಣ್ರಿ. ಸುಮ್ನೆ ಅಬ್ಸರ್ವ್ ಮಾಡಿ, ಈ ಕರ್ನಾಟಕದಲ್ಲಿ ಒಂದ್ ರೌಂಡ್ ಹಿಂಗ್ ಹೋಗ್ ಬನ್ನಿ, ಏನು ಸಬ್ ರಿಜಿಸ್ಟರ್ಗಳಿಗೆ ಒಂದು 60,000 ರೂಪಾಯಿ ಸಂಬಳ ಇರುತ್ತೆ. ಅವ್ರ ಮನೆಗಳು ಹೋಗಿ ನೋಡ್ಕೊ ಬನ್ರಿ, ಅವ್ರು ಓಡಾಡೋ ಕಾರ್ ನೋಡ್ರಿ, ಅವ್ರ ಮಕ್ಳು ಓಡಾಡೋ ಕಾರ್ ನೋಡ್ರಿ, ಕೋಟಿಗಿರ್ತಾರೆ. ನಮ್ ಲೋಕಾಯುಕ್ತ ಕೋರ್ಟಲ್ಲಿ ಎಲ್ಲಾ ಸಬ್ ರಿಜಿಸ್ಟರ್ಗಳ ಮೇಲೂ ಕೇಸ್ ಇದೆ. ಲೋಕಾಯುಕ್ತ ಕೋರ್ಟಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನ ಸಬ್ ರಿಜಿಸ್ಟರ್ ಅವ್ರೆ, 90% ಕೇಸ್ಗಳು ನಡೀತಾ ಇದೆ. 90% ತಹಸೀಲ್ದಾರರ ಮೇಲೆ ಕೇಸ್ಗಳಿದೆ. AC ಗಳ ಮೇಲಂತೂ 100 ಕೇಸ್ಗಳಿದೆ, ನಾವ್ ಹೇಳಂಗೆ ಇಲ್ಲ. ಮತ್ತೆ ಒಂದು ಸೈಟ್ 3-4 ಜನಕ್ಕೆ ಮಾರ್ತಾರೆ, ಅದ್ ಹೆಂಗೆ ಸರ್, ಸಾಧ್ಯನಾ ಸರ್ ಅದೆಲ್ಲ? ನೋಡಿ, ನಮ್ಮ ಎಲ್ಲ ಕರ್ನಾಟಕದಲ್ಲಿ ಎಲ್ಲಾ ಭಾಗಗಳಲ್ಲೂ ಡಬಲ್ ರಿಜಿಸ್ಟ್ರೇಷನ್, ಮತ್ತೊಂದು ಮಗದೊಂದು, ಇದನ್ನೆಲ್ಲ ಮಾಡ್ಕೊಂಡು ಹಾಳು ಬಿದ್ದು ಹೋಗಿದ್ರು. ಈಗೇನಾಗಿದೆ, ಅದಕ್ಕೇನೆ ಸರ್ಕಾರ ಏನ್ ಮಾಡಿದೆ, ಈಗ ಡಬಲ್ ರಿಜಿಸ್ಟ್ರೇಷನ್ ಗಳನ್ನ ನಿಲ್ಲಿಸ್ಬೇಕು, ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಈ ದಂಧೆಗಳನ್ನ ನಿಲ್ಲಿಸ್ಬೇಕು. ಯಾವ್ದೇದೋ ಖಾತೆಗಳು ಜಾಸ್ತಿ ಆಗ್ತಾ ಇದೆ. ಈ ಯಾವ್ದೋ ಒಂದು 4 ಎಕರೆದಲ್ಲಿ ಒಂದು 100 ಸೈಟ್ಗಳನ್ನ ಮಾಡ್ಬಿಟ್ರು. 100 ಸೈಟು ಲಿಟಿಗೇಷನ್ ಆಗ್ಬಿಡ್ತು. ಈಗ ಜವಾಬ್ದಾರಿ ಯಾರ್ದಾಗತ್ತೆ? 100 ಸೈಟು ಲಿಟಿಗೇಷನ್ ಆಯ್ತು ಅಂದ್ರೆ ಅಲ್ಲಿರುವಂತ ಪೊಲೀಸ್ ಸ್ಟೇಷನ್ಗೆ ಕೆಲಸ ಜಾಸ್ತಿ, ಅಲ್ಲಿರುವಂತ ತಹಶೀಲ್ದಾರ್ಗೆ ಕೆಲಸ ಜಾಸ್ತಿ. ಆ 100 ಸೈಟ್ಗಳ ಕೇಸ್ ಆಯ್ತು ಅಂದ್ರೆ 100 ಸೈಟು ಕೋರ್ಟ್ಗೆ ಹೋಗ್ತದೆ, 100 ಕೇಸ್ಗಳು ಬೀಳ್ತವೆ ಕೋರ್ಟಲ್ಲಿ. ಜವಾಬ್ದಾರಿ ಯಾರ್ದಿದೆಯಲ್ಲ ನಿರ್ವಹಣೆ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿನೇ. ಇದನ್ನೆಲ್ಲ ನಾವು ಮನದಟ್ಟು ಮಾಡ್ಕೊಂಡು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು ಅಂತಾನೆ ಈಗ ಈ ಖಾತೆಯನ್ನ ಮ್ಯಾಂಡೇಟರಿ ಮಾಡಿದ್ದಾರೆ. ಇದು ನಮ್ಮ ಪ್ರಕಾರ ಒಂದೊಳ್ಳೆ ಉದ್ದೇಶ. ಅದು ಸಾರ್ವಜನಿಕರಿಗೆ ತುಂಬಾ ಒಳ್ಳೇದಾಗತ್ತೆ. ಈ ಡಬಲ್ ರಿಜಿಸ್ಟ್ರೇಷನ್ ನೀವ್ ಹೇಳಿದ್ರೆ 1-2-3 ಜನಕ್ಕೆ ರಿಜಿಸ್ಟ್ರೇಷನ್ ಮಾಡುವಂತದ್ದು ಈಗ ತಪ್ಪು ಬಿಡುತ್ತೆ.